ಸಾಹೇಬರು ಬಂದಿದ್ರು. ಇಲ್ಲಪ್ಪ ನಮ್ಮ ಮಾತಾಡೋದು. ಇವತ್ತು ಜಿಲ್ಲಾ ಕಚೇರಿಯಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆಯನ್ನು ತೆಗೆದುಕೊಂಡಿದ್ದೆ. ನಮ್ಮ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳು ನಡೀತಾ ಇದ್ದಾವೆ. 2 ರೈಲ್ವೆ ಯೋಜನೆಗಳು, ಒಂದು ತುಮಕೂರಿಂದ ರಾಯದುರ್ಗದವರೆಗೆ, ಇನ್ನೊಂದು ತುಮಕೂರಿಂದ ದಾವಣಗೆರೆವರೆಗೆ. ತುಮಕೂರು ರಾಯದುರ್ಗ 2009ರಲ್ಲಿ ಆಗಿದ್ದು, ತುಮಕೂರು ದಾವಣಗೆರೆ 2017ರಲ್ಲಿ ಆಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಒಂದು ರೀತಿಯಲ್ಲಿ ಕುಂಟುಕೊಂಡೇ ನಡೀತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಲ್ಯಾಂಡ್ ಅಕ್ವಿಸಿಷನ್ನು ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಒಂದು ಕಾರಣ ಹೇಳ್ತಿದ್ದಾರೆ. ಮತ್ತು ಎರಡನೇದು, ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆಯಾಗಿ ಅಲ್ಲಿಂದ ಹಣ ಬಿಡುಗಡೆ ಆಗಬೇಕು. ಹಣ ಬಿಡುಗಡೆ ಆದಮೇಲೆ ಆ ಕೆಲಸಗಳು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾನು ಅದರ ಲ್ಯಾಂಡ್ ಅಕ್ವಿಸಿಷನ್ದು ರಿವ್ಯೂ ತಗೊಂಡಿದ್ದೆ. ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ, ಮತ್ತು ಯಾವ್ಯಾವ ಕಾರಣದಿಂದ ಅಲ್ಲಿ ನಿಂತು ಹೋಗಿದೆ ಅನ್ನೋದನ್ನು ರಿವ್ಯೂ ಮಾಡಿ ಇವತ್ತೆಲ್ಲ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೇಮಾವತಿ ಯೋಜನೆ, ಅದು ಕೂಡ ಬಹಳ ಹಳೆಯ ಯೋಜನೆ. ಹೇಮಾವತಿ ಪ್ರಾಜೆಕ್ಟ್ ಆಗಿ ಸುಮಾರು ವರ್ಷಗಳಾಗಿದೆ. ಅಲ್ಲಿ ಇನ್ನೂ ಸಬ್ಸಿಡರಿ ಆಗಬೇಕು. ಇನ್ನು ಲ್ಯಾಂಡ್ ಅಕ್ವಿಸಿಷನ್ಸ್ಗಳು ಕೆಲವೆಲ್ಲ ಹಾಗೇ ಇಲ್ಲ, ಹಾಗೆ ಕೆನಾಲ್ಗಳು ಮಾಡಿಕೊಂಡು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಒಂದು. ಜೊತೆಗೆ ಹೊಸದಾಗಿ ಲಿಫ್ಟ್ ಇರಿಗೇಷನ್ಸ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಅದು ಕುಣಿಗಲ್ ಇರ್ಬೋದು ಅಥವಾ ಬೇರೆ ಯೋಜನೆಗಳಿರ್ಬೋದು. 4 ಯೋಜನೆ ಲಿಫ್ಟ್ ಇರಿಗೇಷನ್ನಲ್ಲಿ, ಶ್ರೀರಂಗ ಯೋಜನೆ, ಅವೆಲ್ಲ ಅದನ್ನು ಅಲ್ಲಿ ಕೂಡ ಲ್ಯಾಂಡ್ ಅಕ್ವಿಸಿಷನ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಅವೆಲ್ಲ ಇತ್ತೀಚೆಗೆ ಆಗಿರುವಂತೆ ಅದನ್ನು ಕೂಡ ರಿವ್ಯೂ ಮಾಡಿದ್ವಿ. ಮತ್ತು ನಮ್ಮಲ್ಲಿ ಅಪ್ಪರ್ ಭದ್ರಾ ಯೋಜನೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಕೂಡ ಸುಮಾರು 160 ಎಕರೆ ಅಕ್ವಿಸಿಷನ್ ಆಗಬೇಕಾಗಿತ್ತು. ಅದನ್ನು ಕೂಡ ಈಗ ರಿವ್ಯೂ ಮಾಡಿ ಸೂಚನೆ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ KIDB ಇದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್. ಅಲ್ಲಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಎಕರೆ ಭೂಮಿನಲ್ಲಿ ನಾವು ಇಂಡಸ್ಟ್ರಿಯಲ್ ಹಬ್ಬನ್ನು ಮಾಡಿದ್ದೇವೆ. 6 ಸ್ಟೇಜಸ್, 6 ಸ್ಟೇಜಿನಲ್ಲಿ 3 ಸ್ಟೇಜು ಕಂಪ್ಲೀಟ್ ಆಗಿದೆ. ಇನ್ನು 3 ಸ್ಟೇಜಿನಲ್ಲಿ ಅಕ್ವಿಸಿಷನ್ ನಡೀತಾ ಇದೆ ಮತ್ತು ಫಾರ್ಮೇಷನ್ನು ಅದೆಲ್ಲ ನಡೀತಾ ಇದೆ. ಅದರದ್ದು ಕೂಡ ರಿವ್ಯೂ. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಗಳಿತ್ತು ಅದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಎತ್ತಿನೊಳೆ ಯೋಜನೆ ಕೂಡ, ಅದರಲ್ಲೂ ಸುಮಾರು ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿದೆ. ಮುಖ್ಯವಾಗಿ ಕೊರಟಗೆರೆ ಭಾಗದಲ್ಲಿ ಇಂಪೌಂಡಿಂಗಿಗೆ ಪ್ರಸ್ತಾಪ ಮಾಡಿದ್ರು. ಸುಮಾರು 5,000 ಎಕರೆಯಲ್ಲಿ ಅರ್ಧ ದೊಡ್ಡಬಳ್ಳಾಪುರ, ಅರ್ಧ ಕೊರಟಗೆರೆ, ಅಂದರೆ ತುಮಕೂರು ಜಿಲ್ಲೆಗೆ 2,500 ಎಕರೆ, ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ಲಿಗೆ 2,500 ಎಕರೆ. ಅದನ್ನು ಈಗ ಅವರು ಚೇಂಜ್ ಮಾಡಿ ಒಂದೇ ಕಡೆ ಮಾಡಬೇಕು ಅಂತ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ, ಲ್ಯಾಂಡ್ ಅಕ್ವಿಸಿಷನ್ಗೆ ರೇಟ್ ಕೊಡೋದ್ರ ಬಗ್ಗೆ ಮತ್ತು ಅಕ್ವಿಸಿಷನ್ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಷ್ಟೆಲ್ಲ ಇವತ್ತು ಸಭೆ ನಡೆದಿದೆ. ಅದನ್ನೆಲ್ಲ ಅವರು JCB ತೊಗೊಂಡೋಗಿ ಹೊರಸಾಕಿದ್ದಾರೆ. ಅವರಿಗೆ ಕನ್ವಿನ್ಸ್ ಮಾಡಿ ಆ ಫಾರ್ಮರ್ಸ್ಗಳಿಗೆ ಅವರಿಗೆ ಮನವೊಲಿಸಿ ಅವರಿಗೆ ನಾವು ಏನು ಕಾಂಪನ್ಸೇಷನ್ ಕೊಡ್ತೀವಿ ಅದೆಲ್ಲ ಕೊಡ್ತೇವೆ ಅಂತ ಹೇಳಿ ಮಾಡಿದ್ದಾರೆ. ಕೋರಾ ಹೋಬ್ಳಿನಲ್ಲಿ ಒಂದು ಕಡೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ಅವರು ತಡ್ಕೊಂಡಿದ್ರು. ಅದನ್ನು ನಮ್ಮ SP ಅವರು ಮತ್ತು DC ಅವರಿಗೆ ಕನ್ವಿನ್ಸ್ ಮಾಡಿ ಅದನ್ನೆಲ್ಲ ತೆರವುಗೊಳಿಸಿದ್ದಾರೆ. ಅದು ಕ್ಲಿಯರ್ ಆಗ್ತದೆ. ಅದೇ ರೀತಿ ಬೇರೆ ಇನ್ನೂ 1-2 ಕಡೆ ಸಣ್ಣದ್ದು ಇದ್ದದ್ದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಒಟ್ಟಾರೆ ಈಗ ಬೆಂಗಳೂರು, ತುಮಕೂರು, ರಾಯದುರ್ಗದವರೆಗೆ ಕಂಪ್ಲೀಟ್ ಆದರೂ ಕೂಡ ಇರೋದು. ಹೌದು. ಇಲ್ಲ, ಗೊತ್ತಿಲ್ಲ. ನಾವು ಕೂಡ ಕೇಳಿದ್ದೇವೆ, ನಮ್ಮ ಜಿಲ್ಲೆಗೆ ಹೆಚ್ಚು ಹಣ ಕೊಡಿ ಅಂತ ಕೇಳಿದ್ದೇವೆ, ಪ್ರಾಜೆಕ್ಟ್ಸ್ ಕೊಡಿ, ಹಣ ಕೊಡಿ ಅಂತ ಕೇಳಿದ್ದೇವೆ. ಅದು ನಿರೀಕ್ಷೆ ಇದೆ. ನಿರೀಕ್ಷೆ ಬಹಳ ಹೆಚ್ಚು ನಿರೀಕ್ಷೆನೇ ಇಟ್ಕೊಂಡಿದ್ದೀನಿ ನಾನು. ಅದು ಯಾವ ರೀತಿ ಆಗುತ್ತೆ ನೋಡಬೇಕು. ಈ ವರ್ಷ ನಾವು ಕಳೆದ ಬಾರಿ 3.7 lakh crores ಬಜೆಟ್ ಇತ್ತು. ಈ ವರ್ಷ ನಾವು 4 ಲಕ್ಷ ಕೋಟಿಗೂ ಹೆಚ್ಚು ಬಜೆಟ್ ಗಾತ್ರ
ಬರ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡ್ತಾರೆ ನೋಡಬೇಕು. ಸ್ಟೇಡಿಯಂ ಅಲ್ಲಿ ಬೆಳಗ್ಗೆ ಕ್ರೀಡಾಪಟುಗಳು ಪೇ ಮಾಡಿರುವಂತ ಹಣ ಕಟ್ಟಿ ಪೇ ಅಂಡ್ ಪ್ಲೇ ಅಂತ ಹೇಳಿ ಈಗ ಹೊಸದಾಗಿ ಒಂದು ನೋಟಿಸೇ ಹಾಕಿದ್ದಾರೆ ಸರ್. ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳ ಜೊತೆಗೆ ವಾಕರ್ಸ್ ಎಲ್ಲರೂ ಏನಿಲ್ಲ, ಅದು ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತ ಹೇಳಿ ಒಂದಿಷ್ಟು ನಾಮಿನಲ್ ಆಗಿದ್ರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಅದಕ್ಕೆ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ಇನ್ನೊಂದು ಪರಿಶಿಷ್ಟರ ಹಣನ ತಾರತಮ್ಯ ಮಾಡ್ತಾ ಇದ್ದೀವಿ. ಬಜೆಟ್ನಲ್ಲೂ ಕೂಡ ಅದನ್ನು ಮುಂದುವರಿಸುತ್ತೆ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಹೋರಾಟ ಮಾಡ್ತೀವಿ. ಮಾಡಲಿ, ಅವ್ರು ಮಾಡಬಾರ್ದು ಅಂತ ನಾವೇನು ಹೇಳಿಲ್ವಲ್ಲ. ಪರಿಶಿಷ್ಟ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಅವರೊಂದು ಸ್ವಲ್ಪ ತಿರುಗಿ ನೋಡ್ಕೊಂಡ್ಬಿಟ್ರೆ ಬಿಜೆಪಿಯವರು ಸಾಕು. ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ, ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ನಾನು, ಇಡೀ ದೇಶದಲ್ಲಿ ಎಷ್ಟು ಪರ್ಸೆಂಟೇಜು ಹಣವನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. 50 ಲಕ್ಷ ಕೋಟಿ ಬಡ್ಜೆಟ್, 50 ಲಕ್ಷ ಕೋಟಿ ಬಡ್ಜೆಟ್ನಲ್ಲಿ 24% ಕೊಡಬೇಕು ಅಲ್ವಾ? ನಮ್ಮ ರಾಜ್ಯದಲ್ಲಿ ಲೆಕ್ಕ ಹಾಕಿದ್ರೆ, ಆಲ್ ಇಂಡಿಯಾ ಲೆಕ್ಕ ಹಾಕೊಂಡ್ರೆ ಬಹುಶಃ ಇನ್ನೂ ಜಾಸ್ತಿನೂ ಆಗ್ಬೋದು ಅಥವಾ 1-2% ಕಡಿಮೆನೂ ಆಗ್ಬೋದು. ಯಾಕಂದ್ರೆ ಉತ್ತರ ಭಾರತದಲ್ಲಿ ಟ್ರೈಬಲ್ ಇದು ಸಂಖ್ಯೆ ಜಾಸ್ತಿ ಇದೆ. ಎಲ್ಲಿ ಮಧ್ಯಪ್ರದೇಶದಲ್ಲಿರ್ಬೋದು, ಒರಿಸ್ಸಾದಲ್ಲಿರ್ಬೋದು, ಅಲ್ಲೆಲ್ಲ ಟ್ರೈಬಲ್ ಸಂಖ್ಯೆಗಳು ಜಾಸ್ತಿ ಇದೆ. ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಅಲ್ಲೆಲ್ಲ SC ಪಾಪ್ಯುಲೇಷನ್ ಜಾಸ್ತಿ ಇದೆ. ಪಂಜಾಬ್ನಲ್ಲಿ 35% ಪಂಜಾಬ್ನಲ್ಲಿ SCಗಳಿದ್ದಾರೆ. ಅದರಿಂದ ಇಡೀ ದೇಶದಲ್ಲಿ ಲೆಕ್ಕ ಹಾಕಿ ಅವರು ಅಷ್ಟು ಪರ್ಸೆಂಟೇಜನ್ನು ಕೊಡಬೇಕು ಅಂತ ಕಾನೂನಲ್ಲಿದೆ, ಸಂವಿಧಾನದಲ್ಲೇ ಇದೆ. ಬಡ್ಜೆಟರಿ ಅಲೋಕೇಶನ್ ಶುಡ್ ಬಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಇದೆ. ಅದು ಕೊಡಬೇಕಲ್ಲ. ನಾವು ಮಾಡಿದ್ದೀವಿ, ನಾವು ಕಾನೂನು ತಂದೆ ಮಾಡಿದ್ದೀವಿ. ನಾವು ಎಲ್ಲಿವರೆಗೂ ಮಾಡಿದ್ದೀವಿ ಅಂದರೆ ಆ ಹಣ ಖರ್ಚು ಮಾಡದೇ ಇದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ಹಣನ ಅಲೋಕೇಶನ್ ಮಾಡಬೇಕು ಅಂತ ಕೂಡ ಮಾಡ್ಕೊಂಡಿದ್ದೀವಿ. ಅದನ್ನು ಅವ್ರು ಮಾಡ್ಬೋದು. ಅದಕ್ಕೆ ಉತ್ತರ ಬಿಜೆಪಿಯವರು ಕೊಡಬೇಕು. No political questions. No political questions. ಗೊತ್ತಿಲ್ಲ ನನಗೆ, ಇಷ್ಟೊಂದೆಲ್ಲ ದೊಡ್ಡ ಮಟ್ಟದ ನನಗೆ ಗೊತ್ತಿಲ್ಲ. ನಾನು ಪೊಲಿಟಿಕಲ್ ಕ್ವಶನ್ಸ್ಗೆ ರಾಜ್ಯದಲ್ಲಿ ಎಲ್ಲ ಕಡೆ ಸಂಜೆ ವೇಳೆಯಲ್ಲಿ ಯುವಕರು ಪುಂಡಾಟಿಕೆ ಮೆರೆಯೋದು, ರಸ್ತೆಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಅದೆಲ್ಲ ನಾವು ಬಹಳ ಕಠಿಣವಾದಂತಹ ಕ್ರಮ ತಗೊಳ್ತೀವಿ. ನಾನು ಹೇಳ್ತೀನಿ ಕೇಳಿ, ನಮಗೂ ಕೂಡ ಇದ್ರ ಅರಿವಿದೆ. ಪೊಲೀಸ್ ಇಲಾಖೆಯಲ್ಲಿ ಅದನ್ನ ಬಹಳ ಕಠಿಣವಾಗಿ ತಗೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಾಗ್ಬೋದು ಅಥವಾ ಯಾವುದೇ ಪಟ್ಟಣದಲ್ಲಿ ಈ ವೀಲಿಂಗ್ ಮಾಡೋದು ಇದೆಲ್ಲ ಬಹಳ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಜೊತೆಗೆ ಈ ಏನು ಮದ್ಯವ್ಯಸನಿಗಳಿದ್ದಾರೆ, ಡ್ರಗ್ಸ್ ಇದೆ, ಅದನ್ನ ನಾವು ಡ್ರಗ್ಸ್ ಅನ್ನ ಇಡೀ ರಾಜ್ಯದಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ನಾವು ಡ್ರಗ್ಸ್ ಅನ್ನ ನಿಲ್ಲಿಸ್ತೀವಿ ಅಂತೇಳಿ ನಾವು ಡಿಕ್ಲೇರ್ ಮಾಡಿದ್ದೀವಿ. ಅದು ಬಹಳ ಒಂದು ರೀತಿಯಲ್ಲಿ ಬಹಳ ನಾವು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಸಾವಿರಾರು ಕೆಜಿಗಟ್ಟಲೆ ನಾವು ಕಾನ್ಫಿಸ್ಕೇಟ್ ಮಾಡಿ ಹಿಡಿದಾಕಿದ್ದೀವಿ, ಸುಟ್ಟಾಕಿದ್ವಿ. ಇಲ್ಲೇ ನಮ್ಮ ದಾವಸ್ಪೇಟೆನಲ್ಲಿ ಇನ್ಸಿನರೇಟರ್ ಇದೆ, ಅಲ್ಲೇ ಸುಟ್ಟಿದ್ದೀವಿ ಕೋಟ್ಯಾಂತರ ರೂಪಾಯಿ. ಬಟ್ ಅವ್ರಿಗೆ ಪನಿಷ್ಮೆಂಟ್ ಮಾಡ್ತೀವಲ್ಲ, ಪನಿಷ್ಮೆಂಟು ಆಗಿದೆ. ಬಹಳ ಕಡೆ ಪನಿಷ್ಮೆಂಟ್ ಆಗಿದೆ. ಕೆಲವರು ಈಗ ಫಾರಿನರ್ಸ್ ಇದ್ದಾರೆ, ಫಾರಿನರ್ಸ್ ಅನ್ನ ನಾವು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ಒಂದು 200 ಜನ ಡಿಪೋರ್ಟ್ ಮಾಡಿದ್ವಿ. ಅವರವ್ರ ಎಂಬೆಸಿಗಳಿಗೆ, ಹೈಕಮಿಷನ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರಿಗೇನಾದರೂ ಕೇಸ್ಗಳು ಅದು ಇದ್ರೆ ಅವ್ರನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸ್ತೀವಿ. ಆ ನಂತರ ಕೇಸ್ ಆದಮೇಲೆ ಅವ್ರ ದೇಶಕ್ಕೆ ಅವ್ರನ್ನ ಕಳಿಸ್ಬಿಡಿ. ಎಷ್ಟೋ ಜನ ಫಾರಿನರ್ಸು ಪಾಸ್ಪೋರ್ಟ್ ವೀಸಾ ಎಲ್ಲ ಇಲ್ಲದೆ ಬಂದ್ಬಿಡ್ತಾರೆ. ಬಂದು ಇಲ್ಲಿ ಸ್ಟೂಡೆಂಟ್ ವೀಸಾ ತಗೊಂಡ್ಬರ್ತಾರೆ, ವೀಸಾ ಮುಗಿದೋಗುತ್ತೆ, ಆ ಪೀರಿಯಡ್ ಮುಗಿದ್ರೂ ಇಲ್ಲೇ ಇರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಮ್ಮಲ್ಲಿ FRRO ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರಿಗೆ ಹೇಳಿ ಅವರಿಂದ ಡಿಪೋರ್ಟ್ ಮಾಡಿಸ್ತೀವಿ.